ನೋಡಿದ್ರೆ ಕಷ್ಟ ಆಗುತ್ತೆ ಮಗ. ಅಲ್ಲ ಅದು ಕ್ಯಾಮ್ರಾ ನೋಡ್ಬೇಕು ಸರ್. ಇದಾಯ್ತಾ ಇದು ನೋಡ್ಬೇಕಾ? ಯಾವ್ದು ನೋಡ್ಬೇಕು? ಎಲ್ಲ ನೋಡಿದ್ರೆ ಕಷ್ಟ ಆಗುತ್ತೆ ಮಗ. ಅಲ್ಲ ಅದು ಇದು ಪ್ರಮೋಷನ್ಗೆ ಅವರು ಕೊಡ್ತೀರಾ? ಇಲ್ಲಿ ನೋಡ್ಲಾ? ಇನ್ನೊಂದು ಆಡಿಯೋ ಬರಲ್ಲ ಮಗ ಅದ್ರಲ್ಲಿ. ಆಡಿಯೋ ನಾನು ಇದು ನೋಡ್ಲಾ ಸರ್? ನೀವು ಬರ್ಬೋದಲ್ವಾ? ಬನ್ನಿ ಸರ್. ಬನ್ನಿ. ಎಸ್. ಹಾಯ್, ನಮಸ್ಕಾರ. ನಾನು ರಾಜ್ಬಿ ಶೆಟ್ಟಿ. ಇವತ್ತು ಲಾಲ್ಬಾಗಲ್ಲಿ ನಡೀತಾ ಇರುವಂತಹ ಫಲಪುಷ್ಪ ಪ್ರದರ್ಶನಕ್ಕೆ ನಾ ಬಂದಿದ್ದೆ. ಇದರ ಇವತ್ತಿನ ಅಂದ್ರೆ ಈ ಸತಿಯ ಥೀಮ್ ಏನಿದೆ, ಇದು ತೇಜಸ್ವಿ ಅವರ ವಿಸ್ಮಯ. ಯಾಕಂದ್ರೆ ಅವ್ರು ಬದುಕಿದ ರೀತಿನೇ ಆ ರೀತಿ. ಅವರು ಬಹಳ ದೊಡ್ಡ ಒಬ್ಬ ಅನ್ವೇಷಕ, ಎಕ್ಸ್ಪ್ಲೋರರು, ಎಲ್ಲದರ ಹುಡುಕಾಟದಲ್ಲಿದ್ರು. ಅವರ ಪುಸ್ತಕಗಳನ್ನು ನೋಡಿದ್ರೆ ಮೆಲೇನಿಯಲ್ ಸೀರಿಯಸ್ ಇರ್ಬೋದು, ಎಲ್ಲಾ ಇನ್ಫಾರ್ಮೇಶನ್ಗಳನ್ನ, ಕೌತುಕಗಳನ್ನ ಪ್ರಪಂಚಕ್ಕೆ ಹಂಚ್ಕೋಬೇಕು ಅನ್ನುವಂತಹ ಒಂದು ಹಂಬಲಿ. ಅದ್ರ ಜೊತೆಗೆ ಅಣ್ಣನ ನೆನಪು ಓದಿದಾಗ ಅವರಲ್ಲಿರುವಂತಹ ಒಂದು ಹಾಸ್ಯ ಪ್ರಜ್ಞೆ, ಜೊತೆಗೆ ಕರ್ವಾಲು, ಜುಗಾರಿ ಕ್ರಾಸ್, ಕಾಡಿನ ಕಥೆಗಳು, ಇದೆಲ್ಲ ಪುಸ್ತಕ. ಹೌದು, ದಯ್ಯಾಳಿಗಳು, ಇದೆಲ್ಲ ಪುಸ್ತಕಗಳನ್ನು ಓದ್ತಾ ಇರ್ಬೇಕಾದ್ರೆ ನಾನು ಯಾವತ್ತೂ ಹೇಳ್ತೀನಿ, ಕನ್ನಡದಲ್ಲಿ ಮೊದಲು ನಾವು ಪ್ರಾರಂಭಿಸಬೇಕು ಯಾವ ಲೇಖಕರಿಂದ ಅಂದ್ರೆ ಪೂರ್ಣಚಂದ್ರ ತೇಜಸ್ವಿಯಿಂದ. ಯಾಕಂದ್ರೆ ಅವರಲ್ಲಿ ಒಂದು ಕನ್ನಡತೆ ಇದೆ, ಜೊತೆಗೆ ಒಂದು ದೊಡ್ಡ ಮಾನವತಾವಾದಿ. ಯಾವಾಗ್ಲೂ ಕೂಡ ಅವರು ಹೋರಾಡಿದ್ದೆ ಕೊಂದು ಉಳಿಸ್ಬೇಕಾದ ಧರ್ಮ ಯಾವ್ದಾದ್ರು ಇದೆಯಾ ಅನ್ನುವಂತಹ ಒಂದು ಘೋಷಣೆಗೋಸ್ಕರ. ಸೊ ಇಲ್ಲಿ ಬಂದಿದ್ದು ಬಹಳ ಖುಷಿಯಾಗಿದೆ. ಸೊ ದಯವಿಟ್ಟು ಯಾರು ಬೆಂಗಳೂರಿಗರಿದ್ದೀರಾ, ಸುತ್ತಮುತ್ತ ಯಾರಿದ್ದೀರಾ, ಬನ್ನಿ. ಸೊ ಅವರ ಬದುಕನ್ನ ಈ ಫಲಪುಷ್ಪ ಒಂದು ಪ್ರದರ್ಶನ ಜೊತೆ ಸಂಭ್ರಮಿಸೋಣ. ಅಂಡ್ ಇಷ್ಟು ಬಹಳ ಚೆನ್ನಾಗಿ ಆರ್ಗನೈಸ್ ಮಾಡೋದಕ್ಕೆ ತೋಟಗಾರಿಕೆ ಇಲಾಖೆಗೆ, ಎಲ್ಲರಿಗೂ ಕೂಡ, ಸರ್ಕಾರಕ್ಕೆ ಕೂಡ ಧನ್ಯವಾದಗಳನ್ನು ಸಮರ್ಪಿಸ್ತೇನೆ. ಥ್ಯಾಂಕ್ ಯು. ಅದು ಇದು ಪ್ರಮೋಷನ್ಗೆ ಅವರು ಕೊಡ್ತೀರಾ? ಇಲ್ಲಿ ನೋಡ್ಲಾ? ಇನ್ನೊಂದು ಆಡಿಯೋ ಬರಲ್ಲ ಮಗ ಅದ್ರಲ್ಲಿ. ಆಡಿಯೋ ನಾನು ಇದು ನೋಡ್ಲಾ ಸರ್? ನೀವು ಬರ್ಬೋದಲ್ವಾ? ಬನ್ನಿ ಸರ್. ಬನ್ನಿ. ಎಸ್. ಹಾಯ್, ನಮಸ್ಕಾರ. ನಾನು ರಾಜ್ಬಿ ಶೆಟ್ಟಿ. ಇವತ್ತು ಲಾಲ್ಬಾಗಲ್ಲಿ ನಡೀತಾ ಇರುವಂತಹ ಫಲಪುಷ್ಪ ಪ್ರದರ್ಶನಕ್ಕೆ ನಾ ಬಂದಿದ್ದೆ. ಇದರ ಇವತ್ತಿನ ಅಂದ್ರೆ ಈ ಸತಿಯ ಥೀಮ್ ಏನಿದೆ, ಇದು ತೇಜಸ್ವಿ ಅವರ ವಿಸ್ಮಯ. ಯಾಕಂದ್ರೆ ಅವ್ರು ಬದುಕಿದ ರೀತಿನೇ ಆ ರೀತಿ. ಅವರು ಬಹಳ ದೊಡ್ಡ ಒಬ್ಬ ಅನ್ವೇಷಕ, ಎಕ್ಸ್ಪ್ಲೋರರು, ಎಲ್ಲದರ ಹುಡುಕಾಟದಲ್ಲಿದ್ರು. ಅವರ ಪುಸ್ತಕಗಳನ್ನು ನೋಡಿದ್ರೆ ಮೆಲೇನಿಯಲ್ ಸೀರಿಯಸ್ ಇರ್ಬೋದು, ಎಲ್ಲಾ ಇನ್ಫಾರ್ಮೇಶನ್ಗಳನ್ನ, ಕೌತುಕಗಳನ್ನ ಪ್ರಪಂಚಕ್ಕೆ ಹಂಚ್ಕೋಬೇಕು ಅನ್ನುವಂತಹ ಒಂದು ಹಂಬಲಿ.